ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷಿತಾ ಚಾನಲ್. ನಾನು ಹರ್ಷಿತಾ. ಸ್ಟ್ರೀಟ್ ಫುಡ್ ರೆಸ್ಟೋರೆಂಟ್ಗಳಲ್ಲಿ ವೈಟ್ ಸಾಸ್ ಪಾಸ್ತಾ ತಿಂದಿರ್ತೀವಿ, ಅದನ್ನು ಮನೆಯಲ್ಲೇ ಹೇಗೆ ಟ್ರೈ ಮಾಡ್ಬೋದು ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಟು ಮೆಷರ್ಮೆಂಟಲ್ಲಿ ನೀರು ಮತ್ತು ಪಾಸ್ತಾನ ತೊಗೋತಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಮೆಷರ್ಮೆಂಟ್ ತೊಗೊಳ್ಳಿ. ನಾನಿಲ್ಲಿ ಏನಿಲ್ಲ ಅಂತಂದ್ರೂ 6 ರಿಂದ 7 ಜನಕ್ಕೆ ಆಗುವಷ್ಟರ ಮಟ್ಟಿಗೆ ಮಾಡ್ತಿದ್ದೀನಿ. 8 ಗ್ಲಾಸ್ ನೀರು ಹಾಗೂ 4 ಗ್ಲಾಸ್ ಪಾಸ್ತಾದೊಟ್ಟಿಗೆ ಅರ್ಧ ಸ್ಪೂನ್ ಸಾಲ್ಟ್ನ ಸೇರಿಸಿ 1 ವಿಸಲ್ನ ಕೂಗಿಸ್ಕೊತಿದ್ದೀನಿ. ನೋಡ್ತಿದ್ರಲ್ಲ ವೀಕ್ಷಕರೇ, ನೀವು ಕೂಡ ನಿಮ್ಮ ಮನೆಯಲ್ಲಿ ಹೊಸ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತಾ 1 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಆ ತುಪ್ಪಕ್ಕೆ 4 ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸಿ ಎಣ್ಣೆ ತುಪ್ಪ ಕಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸೋಂಕು ಹಾಗೂ 1 ಸ್ಪೂನಷ್ಟು ಕಸ್ತೂರಿ ಮೇಥಿಯನ್ನು ಹಾಕಿ ಘಮ ಬಂದ ನಂತರ ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೋತಿದ್ದೀನಿ. ನೀವು ಇವನ್ನ ಮನೆಯಲ್ಲೇ ಟ್ರೈ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳು ಸ್ಟ್ರೀಟ್ ಫುಡ್ ಅಥವಾ ಔಟ್ಸೈಡ್ ಫುಡ್ ತಿನ್ನೋದಕ್ಕಿಂತ ಹೆಲ್ತಿ ಫುಡ್ ಮನೆಯಲ್ಲೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ನಾನಿಲ್ಲಿ ತರಕಾರಿಯಾದ 1 ಕ್ಯಾರೆಟು ಮತ್ತು 1 ಕ್ಯಾಪ್ಸಿಕಮ್ ಹಾಗೆ ಏನು ಒಂದು 100 ಗ್ರಾಮ್ ಅಷ್ಟು ಬೀನ್ಸ್ನ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಹಾಕೋತಿದ್ದೀನಿ. ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈ ಅಡುಗೆನಲ್ಲಿ ತುಪ್ಪ ಬಳಸೋದ್ರಿಂದ ಏನಾಗುತ್ತೆ, ಅಡುಗೆಯ ರುಚಿ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಕೂಡ ಆ್ಯಡ್ ಮಾಡಿಕೊಂಡೆ. ನೀಟಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಪಿಜ್ಜಾಗೆಲ್ಲ ಬರುತ್ತೆ ಟಾಪಿಕ್ಸ್ ಅಂತ ಹೇಳಿ, ಚಿಲ್ಲಿ ಫ್ಲೇಕ್ಸ್ ಮತ್ತು ಒರೆಗನೋ, ಇದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ. ಟೇಸ್ಟ್ ಕೊಡುತ್ತೆ ಅಂತ ಹೇಳಿ. ಜೊತೆಗೆ ನೀವು ಮನೆಯಲ್ಲೇ ಮಾಡೋದ್ರಿಂದ ಇದನ್ನು ಬೈ ಮಾಡಬೇಕು ಅಂತಂದರೆ ಈ ಮಾಲ್ಗಳಲ್ಲಿ ಅಥವಾ ಔಟ್ಸೈಡ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅವೈಲಬಲ್ ಇದೆ, ನೀವು ಕೂಡ ತೊಗೋಬೋದು ಅಂತ ಹೇಳ್ತಾ ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ತರಕಾರಿ ಫ್ರೈ ಆಗಿತ್ತು ಆಯಿತು. ನೆಕ್ಸ್ಟ್ ನಾನಿಲ್ಲಿ ವೈಟ್ ಸಾಸ್ ಹೇಗೆ ಮಾಡ್ಕೊಳ್ಳೋದು ಬನ್ನಿ ತೋರಿಸ್ತೀನಿ. ಮೊದಲಿಗೆ 3 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ನಾನು ಮೈದಾ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡ್ತಿದ್ದೀರಲ್ಲ ವೀಕ್ಷಕರೇ, ಮೈದಾ ಹಿಟ್ಟು ತುಪ್ಪದಲ್ಲಿ ನೀಟಾಗಿ ಮಿಕ್ಸಪ್ ಆಗಬೇಕು. ಯಾವುದೇ ರೀತಿ ಗಂಟು ಕೂಡ ಬರದೇ ಇರೋ ರೀತಿ ನಾನಿಲ್ಲಿ ನೀಟಾಗಿ ಮೈದಾವನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಹೋಗ್ತಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಸಾಸ್, ಆ ಮಯೋನೀಸ್ ಸಾಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಸಾಸ್, ವೈಟ್ ಸಾಸ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಷ್ಟು ನೀಟಾಗಿ ಅದನ್ನು ಕೈ ಬಿಡದೆ ಹೇಗೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ತಾ ನೀವು ವೈಟ್ ಸಾಸ್ನ ರೆಡಿ ಮಾಡ್ಕೋತೀರ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನಾನು ಮನೆಯಲ್ಲಿ 1 ಗ್ಲಾಸಷ್ಟು ಹಾಲನ್ನ ತೊಗೊಂಡು ಒಂದೊಂದು ಚೂರೆ ಒಟ್ಟಿಗೆ ಹಾಕೋದ್ರಿಂದ ಅದು ಮೆಶಿ ಆಗಿಬಿಡುತ್ತೆ, ಗಂಟು ಬಿದ್ದುಬಿಡುತ್ತೆ ಒಳಗಡೆ. ಸ್ವಲ್ಪನೇ ಹಾಕಿ ನೀವು ನೀಟಾಗಿ ಅದನ್ನು ಪೇಸ್ಟ್ ರೀತಿ, ತಿಕ್ ಪೇಸ್ಟ್ ಬರೋ ರೀತಿ ಮಿಕ್ಸಪ್ ಮಾಡ್ತಾ ಹೋಗಬೇಕು. ಮಕ್ಕಳಿಗೆ ಈ ಥರ ಹೊಸ ರೆಸಿಪಿ ಟ್ರೈ ಮಾಡೋದ್ರಿಂದ ಅವ್ರ ಖುಷಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೂ ಒಂದು ಹೊಸ ರೆಸಿಪಿ ಟ್ರೈ ಮಾಡಿದ್ದೀರಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ಲಿ ನೀವು ಮತ್ತೆ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರು, ಎಷ್ಟು ನೀಟಾಗಿ ಅದನ್ನು ಒಂದೇ ಒಂದು ರೀತಿಯ ಗಂಟು ಕೂಡ ಬರದೇ ಇರೋ ರೀತಿ ನೀಟಾಗಿ ಎಷ್ಟು ಚೆನ್ನಾಗಿ ಮಿಕ್ಸಪ್ ಮಾಡ್ತಿದ್ದೀನಿ ಅಂತ ಹೇಳಿ. ಅದರಲ್ಲೂ ಮನೆಯಲ್ಲಿ ಈ ಮಕ್ಕಳಿನ ಜೊತೆಗೆ ನಮಗೂ ಕೂಡ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅಂತಲೇ ಅನಿಸ್ತಿರುತ್ತೆ ತುಂಬ ಸಲ. ನಾನಂತೂ ಫುಡ್ಡಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಅಡುಗೆಗಳನ್ನ ರುಚಿ ಮಾಡೋದು ಅಥವಾ ಡಿಫ್ರೆಂಟ್ ಸ್ಟೈಲ್ ಆಫ್ ಫುಡ್ಸ್ನ ತಿನ್ನೋದಕ್ಕೆ ತುಂಬಾ ಇಷ್ಟ. ನಿಮಗೂ ಹಾಗೇನೆ ಅಂತ ಅನ್ಕೋತೀನಿ. ನಿಮಗೂ ಇಷ್ಟ ಆಗುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಾನಿಲ್ಲಿ ನೋಡ್ತಾ ಇದ್ರಲ್ಲ, ನೀಟಾಗಿ ವೈಟ್ ಸಾಸ್ ಎಷ್ಟು ತಿಕ್ ಪೇಸ್ಟ್ ಬಂತು ಅಂತ ಹೇಳಿ ನೀಟಾಗಿ ಇದೇ ರೀತಿ ತಿರುಗಿಸ್ತಾ ವೈಟ್ ತಿಕ್ ಪೇಸ್ಟ್ ನಿಮಗೆ ರೆಡಿ ಆಗಿಬಿಡುತ್ತೆ. ಈ ಪೇಸ್ಟ್ ರೆಡಿ ಆಗ್ತಾ ಇದ್ದಂಗೆ ನಿಮಗೆ ಮುಕ್ಕಾಲು ಭಾಗ ವೈಟ್ ಸಾಸ್ ಪಾಸ್ತಾ ಇಲ್ಲಿಗೆ ಆಗಿದೆ ಅಂತಲೇ ಅರ್ಥ. ನೀವು ಇವಾಗ ಏನು ಮಾಡಬೇಕು ಅಂತ ಅಂದರೆ, ಆಲ್ರೆಡಿ ನೀವು ಬೇಯಿಸಿ ಇಟ್ಕೊಂಡಿದ್ದಂಥ ಪಾಸ್ತವನ್ನು ನೀರಲ್ಲಿ ಸೋರಿಸ್ಕೊಂಡು ಆ ಪಾಸ್ತವನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ವಾಟರ್ ಕಂಟೆಂಟ್ನ ಆಚೆ ಮಾಡಿ ಡ್ರೈ ಪಾಸ್ತಾ ಏನಾಗಿರುತ್ತೆ ಅದನ್ನು ನೀವಿಲ್ಲಿ ತೊಗೋತೀರ. ಈ ಪಾಸ್ತಾವನ್ನು ನೀಟಾಗಿ ಹಾಕ್ಕೊಂಡು ಹಾಗೆ ಇದಕ್ಕೆ ವೆಜಿಟೇಬಲ್ ಮಿಕ್ಸ್, ನೀವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಂಥ ವೆಜಿಟೇಬಲ್ ಮಿಕ್ಸ್ ಏನಿತ್ತು ಅದನ್ನು ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಕೋಬೇಕು.
ಈ ಸಾಸ್ ಒಟ್ಟಿಗೆ ಪಾಸ್ತಾ ಫಸ್ಟ್ ಮಿಕ್ಸಪ್ ಆಗಿಬಿಟ್ರೆ ನೆಕ್ಸ್ಟ್ ವೆಜಿಟೇಬಲ್ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಬೋದು ಅಂಥೇಳಿ ನಾನಿಲ್ಲಿ ಫಸ್ಟು ಸಾಸ್ ಮತ್ತು ಪಾಸ್ತಾವನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೋತಿದ್ದೀನಿ. ಈ ಎರಡು ಮಿಕ್ಸಪ್ ಆದ ನಂತರ ನಾನು ನೆಕ್ಸ್ಟ್ ವೆಜಿಟೇಬಲ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ. ನೋಡ್ತಿದ್ರಲ್ಲ ವೀಕ್ಷಕರೇ, ಆಲ್ರೆಡಿ ರೆಡಿ ಇದ್ದಂಥ ವೆಜಿಟೇಬಲ್ಸ್ನ ನಾನಿಲ್ಲಿ ಹಾಕೋತಿದ್ದೀನಿ. ವೆಜಿಟೇಬಲ್ಸ್ ಮಿಕ್ಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಈ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕವರಪ್ ಆಗುತ್ತೆ. ಸ್ಟವ್ ಆಫ್ ಮಾಡಿ ಮಾಡ್ಕೊಳ್ಳಿ, ಯಾಕೆ ಅಂದರೆ ಸ್ಟವ್ ಆನಲ್ಲೇ ಇದ್ದರೆ ಇಲ್ಲ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ನೀಟಾಗಿ ಇದನ್ನು ಮಿಕ್ಸಪ್ ಮಾಡಿಕೊಂಡು ನೆಕ್ಸ್ಟ್ ಬಿಸಿ ಬಿಸಿ ಬಡಿಸ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ, ನಿಮಗೆ ಅಥವಾ ಮನೇಲಿ ವಯಸ್ಸಾಗಿರೋರಿದ್ರೆ ಅವ್ರಿಗೂ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಫುಡ್ನ ತಿಂದ್ವಿ ಅಂತ ಅನಿಸುತ್ತೆ. ಹಾಗೆ ನೀವು ಸ್ನ್ಯಾಕ್ಸ್ಗೆ ಕೂಡ ಟ್ರೈ ಮಾಡ್ಬೋದು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಟ್ರೈ ಮಾಡ್ಬೋದು. ತುಂಬ ರುಚಿಯಾದ ಈ ಅಡುಗೆನ ನೀವು ಇಷ್ಟಪಟ್ಟಿದ್ದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.